ಆದೇಶ ಕೋರ್ಟ್ನಿಂದ ಹೊರಬಿದ್ದಿದೆ. ಲೋಕಾಯುಕ್ತ ಮುಖ್ಯಮಂತ್ರಿಗಳ ಈ ತನಿಖೆ, ಮುಖ್ಯಮಂತ್ರಿಗಳ ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ತನಿಖೆ ಲೋಕಾಯುಕ್ತ ಸಂಸ್ಥೆ ನಡೆಸಬೇಕು ಅನ್ನೋ ಆದೇಶ. ಅಲ್ಲಿಗೆ ಮುಖ್ಯಮಂತ್ರಿಗಳಿಗೆ ತನಿಖೆಯನ್ನ ಎದುರಿಸಲೇಬೇಕಾದ ಅನಿವಾರ್ಯತೆ. ಸಿದ್ದರಾಮಯ್ಯನವರಿಗೆ ಡಬಲ್ ಶಾಕ್. ಹೈಕೋರ್ಟ್ನಲ್ಲೂ ಸಿದ್ದರಾಮಯ್ಯನವರ ವಿರುದ್ಧವಾದ ತೀರ್ಪು, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಹೆಚ್ಚಿಸುವ ತೀರ್ಪು. ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ತನಿಖೆಯನ್ನ ಮೈಸೂರಿನ ಲೋಕಾಯುಕ್ತ ಸಂಸ್ಥೆಗೆ ವಹಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ಕಳೆದ ಕೆಲ ದಿನಗಳ ಹಿಂದೆಯೇ ಈ ರೀತಿಯಾದ ತೀರ್ಪು ಹೊರಬರಬಹುದು ಅನ್ನೋದನ್ನ ಅಂದಾಜಿಸಿತ್ತು, ಸುದ್ದಿಯನ್ನ ಪ್ರಕಟಿಸಿತ್ತು. ಈಗ ಆಲ್ರೆಡಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ಡ್ ಇದೆ. ಪ್ರದೀಪ್ ಕುಮಾರ್ ಮತ್ತೊಬ್ಬ ದೂರುದಾರರು ಇವತ್ತು ಮತ್ತೊಮ್ಮೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಹೈಕೋರ್ಟ್ನ ತೀರ್ಪಿನ ಆದೇಶವನ್ನ ಹಿಡಿದು. ಇದೀಗ ಸ್ನೇಹಮಯಿ ಕೃಷ್ಣ ಅವರ ದೂರಿಗೂ ಕೂಡ ಸಂಬಂಧಪಟ್ಟಂತೆ ಮೈಸೂರಿನ ಲೋಕಾಯುಕ್ತ ಸಂಸ್ಥೆ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಯನ್ನ ನಡೆಸಲಿ ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಡಬಲ್ ಶಾಕ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಮತ್ತೊಂದು ಶಾಕ್. ಲೋಕಾಯುಕ್ತ ಸಂಸ್ಥೆಗೆ ಪ್ರಕರಣದ ತನಿಖೆಯನ್ನ ವಹಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ಇದೀಗ ಆದೇಶವನ್ನ ಹೊರಡಿಸಿದೆ. ಸಿಆರ್ಪಿಸಿ ಅಡಿಯಲ್ಲೇ ತನಿಖೆ ನಡೆಸಲಿ, 6 ವಾರದಲ್ಲಿ ತನಿಖೆ ನಡೆಸಿ ವರದಿಯನ್ನ ನೀಡುವಂತೆ ಆದೇಶ. ಇದು ಬಹಳ ಮುಖ್ಯ. 6 ವಾರ ಸಮಯ, 6 ವಾರಗಳ ಒಳಗಾಗಿ ತನಿಖೆಯನ್ನ ನಡೆಸಿ ವರದಿಯನ್ನ ಕೊಡಿ ಅಂತ ಹೇಳಿರೋದ್ರಿಂದ ಸಿದ್ದರಾಮಯ್ಯನವರ ಬಳಿಯಲ್ಲಿ ಹೆಚ್ಚಿಗೆ ಸಮಯ ಉಳಿದಿಲ್ಲ, ತನಿಖೆಗೆ ಒಳಪಡಲೇಬೇಕಾಗುತ್ತದೆ. ಲೋಕಾಯುಕ್ತ ಸಂಸ್ಥೆ ಕೂಡ ವಿಳಂಬ ಮಾಡುವ ಹಾಗಿಲ್ಲ, ತನಿಖೆಯನ್ನ ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಲೇಬೇಕಾಗುತ್ತದೆ. ಯಾಕಂತಂದ್ರೆ ಮೂಡ ವಿಚಾರ ಸುಲಭವಾಗಿ ತನಿಖೆ ಮಾಡಿ ಮುಗಿಸುವಂತಹ ಪ್ರಕರಣವಾಗಿ ಉಳಿದಿಲ್ಲ. ಅನೇಕ ದಾಖಲೆಗಳ ತಿರುಚುವಿಕೆಯ ಆರೋಪ, ಹಾಗೆ ಭೂಮಿಗೆ ಸಂಬಂಧಪಟ್ಟಂತೆ ಖರೀದಿ, ಮಾರಾಟ, ಭೂಸ್ವಾಧೀನ, ಡಿನೋಟಿಫಿಕೇಶನ್, ಈ ಎಲ್ಲ ಪ್ರಕ್ರಿಯೆಯಲ್ಲೂ ಕೂಡ ಬಹಳಷ್ಟು ಲ್ಯಾಪ್ಸಸ್. ನೋಡಿ, ನಾವು ಕಳೆದ 3-4 ತಿಂಗಳಿಂದ ಇದೆಲ್ಲ ಕಂಪ್ಲೇಂಟ್ ಕೊಟ್ಟು, ದೂರು ಕೊಟ್ಟು, ರಾಜ್ಯಪಾಲರು ಕೊಟ್ಟು, ಹೈಕೋರ್ಟ್ನಲ್ಲಿ ಎಲ್ಲ ಆಗಿತ್ತು. ಈ ಎಲ್ಲ ಸ್ಟ್ರಗಲ್ ನಡುವೆ ಇವತ್ತು ಮತ್ತೆ ಕೋರ್ಟು ಆದೇಶವನ್ನು ಮಾಡಿದೆ. ಮಾನ್ಯ ನ್ಯಾಯಾಲಯದ ಆದೇಶಕ್ಕಾದರೂ ಗೌರವ ಕೊಟ್ಟು, ಏನು ಇದುವರೆಗೂ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ರಾಜ್ಯದ ಜನತೆ ವಿಶೇಷವಾದ ಗೌರವ, ಪ್ರೀತಿ, ವಿಶ್ವಾಸವನ್ನು ಈ ಸಂಸ್ಥೆ ಬಗ್ಗೆ ಇನ್ನೂ ಇಟ್ಕೊಂಡಿದ್ದಾರೆ. ಅದೇನಾದರೂ ಉಳಿಬೇಕು ಅಂದರೆ, ಈ ಸಂಸ್ಥೆ ಗೌರವ ಉಳಿಬೇಕು ಅಂದರೆ ಈ ಕೂಡಲೇ ತತ್ಕ್ಷಣವೇ ಇಮ್ಮಿಡಿಯೇಟಾಗಿ FIRನ ರಿಜಿಸ್ಟರ್ ಮಾಡಿ ಯಾರು ಆರೋಪಿತರು ಅಂತ ನಾವೇನು ಸೂಚಿಸಿದೀವೋ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು, ತನಿಖೆಯನ್ನು ಪ್ರಾರಂಭ ಮಾಡಬೇಕು, ಇದು ಇನ್ವೆಸ್ಟಿಗೇಷನ್ನ ಮಾಡಬೇಕು. ಇದು ಯಾವ ಸಿದ್ದರಾಮಯ್ಯನವರು ಏನೂ ಇಲ್ಲ, ನಾನು ಏನು ಮಾಡಿಲ್ಲ, ನನ್ನ ಅಹಿಂದ ವರ್ಗದ ನಾಯಕ, ನಾನು ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂತಹ ಜನಸಾಮಾನ್ಯರ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು. ಅಂಥ ಮುಖ್ಯಮಂತ್ರಿಗಳು ಯಾವ ರೀತಿ ಒಂದು ಬೋಗಸನ್ನು ಮಾಡಿದ್ದಾರೆ, ಯಾವ ರೀತಿ ಚೀಟನ್ನು ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಅರ್ಥ ಆಗಿದೆ. ಹಾಗಾಗಿ 2 ಕೋರ್ಟ್ಗಳಲ್ಲಿ ಈಗ ಅವ್ರ ವಿರುದ್ಧವಾಗಿ ಬಂದಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಮುಖ್ಯಮಂತ್ರಿಗಳು ಈ ಕೂಡಲೇ ತತ್ಕ್ಷಣದಲ್ಲೇ ರಾಜೀನಾಮೆಯನ್ನು ಕೊಟ್ಟು ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡಬೇಕು. ಮತ್ತು ಲೋಕಾಯುಕ್ತ ಸಂಸ್ಥೆನೂ ಅಷ್ಟೇ, ಅದಕ್ಕೇನಾದರೂ ಗೌರವ ಉಳಿಬೇಕು ಅಂದರೆ ಈ ಕೂಡಲೇ FIRನ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ನ ಮಾಡಬೇಕು. ಸರ್, ನೀವು ಕೊಟ್ಟಿರುವಂತಹ ದೂರು ಯಾವುದು ಅಂತ, ಇಲ್ಲಿಗೆ 2 ದೂರು ಕೊಟ್ಟಿದ್ದೀರಿ, ಆ ದೂರುಗಳು ಯಾವ್ಯಾವುದು ಅಂತ ಸರ್? ಇಲ್ಲಿ ಕೊಟ್ಟಿರ್ತಕ್ಕಂಥ ದೂರುಗಳು ಈ ಹಿಂದೆ ಕೊಟ್ಟಿರ್ತಕ್ಕಂಥದ್ದು ಕ್ರಮ ಕೈಗೊಳ್ಳಿ ಅಂತ. ತದನಂತರ ಹೈಕೋರ್ಟ್ನ ಜಡ್ಜ್ಮೆಂಟ್ನ ಆಧಾರದ ಮೇಲೆ ನಾನು ಕೊಟ್ಟಿದ್ದೆ. ಹೈಕೋರ್ಟ್ನ ಜಡ್ಜ್ಮೆಂಟ್ನಲ್ಲಿ ಕ್ಲಿಯರ್ ಆಗಿತ್ತು. ಆ ಕಾರಣದಿಂದನೇ ಇವತ್ತು ಬೇರೆ ಆಪ್ಷನ್ನೇ ಇಲ್ಲ, ಅದರಲ್ಲಿ ಜಡ್ಜ್ಮೆಂಟ್ನಲ್ಲಿ ಕ್ಲಿಯರ್ ಆಗಿತ್ತು. ಹಾಗಾಗಿನೇ ಕೆಳ ಹಂತದ ನ್ಯಾಯಾಲಯ ಇವತ್ತು ಮಾನ್ಯ ಮ್ಯಾಜಿಸ್ಟ್ರೇಟ್ರವರು ಈ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಈಗ ಕೋರ್ಟ್ಲೆ ತೀರ್ಪು ಬಂದಿರುವಂಥದ್ದು, ನೀವು ಕೂಡ ಈಗಾಗಲೇ ದೂರು ಕೊಟ್ಟಿದ್ದೀರಾ. ಈಗ FIRಗೆ ಮಾಡುವಂತಹ ಸಾಧ್ಯತೆ ಇದೆಯಾ, ಹೇಗೆ? ಖಂಡಿತ FIRನ ಮಾಡಲೇಬೇಕು. ದರ್ ಇಸ್ ನೋ ಆಪ್ಷನ್. ಅದರಲ್ಲಿ ಜಡ್ಜ್ಮೆಂಟಲ್ಲಿ ಕ್ಲಿಯರ್ ಆಗಿದೆ. ಆ ಕಾರಣದಿಂದ ನಾನು ಒತ್ತಾಯ ಮಾಡಿದ್ದು ಬೆಳಗ್ಗೆಯಿಂದ FIRನ ರಿಜಿಸ್ಟರ್ ಮಾಡಿ. FIR ರಿಜಿಸ್ಟರ್ ಅವ್ರಿಗೆ ಬೇರೆ ಆಪ್ಷನ್ಸೇ ಇಲ್ಲ. ಅವ್ರು ಯಾವ ಕೋರ್ಟ್ಗೂ ಕೂಡ ಅಪೀಲನ್ನು ಮಾಡ್ಕೊಂಡಿಲ್ಲ. ಹಾಗಾಗಿ ಈ ಕೂಡಲೇ FIRನ ದಾಖಲು ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವ್ರ ಕುಟುಂಬದವ್ರನ್ನ ಅರೆಸ್ಟ್ ಮಾಡಬೇಕು. ನನ್ನ ವಿರುದ್ಧ JDS ಮತ್ತು BJP ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಪ್ರೆಸ್ ಮೀಟಲ್ಲಿ ಕೂಡ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ನೋಡಿ,
ಅವ್ರಿಗೆ ಮಾತ್ರ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಅಂತಾರೆ. ಅವರು ಏನು ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಇದ್ದಿದ್ರೆ ಅಲ್ಲ, ನಾವೇನಾರ ಡಿನೋಟಿಫೈ ಮಾಡಿ ಅಂತಿದ್ವಾ, ನಾವೇನಾರ ಕೃಷಿ ಭೂಮಿ ಅಂತ ಮಾಡಿ ಅಂತ ತಗೊಂಡಿದ್ವಾ, ಕನ್ವರ್ಷನ್ ಆಗಿರೋ ಜಮೀನ ಕೃಷಿ ಭೂಮಿ ಅಂತ ಹೇಳಿದ್ವಾ, ಅಥವಾ ಪತ್ರ ನಾವು ಕೊಡು ಅಂತ ಹೇಳಿದ್ವಾ, ರಿಜಿಸ್ಟ್ರು ನಾವು ಮಾಡಿಸ್ಕೊಂಡಿದ್ದೀವ, ಇದೆಲ್ಲ ನಾವು ಮಾಡ್ಕೊಂಡಿದ್ದೀವ. ಎಲ್ಲವೂ ಕೂಡ ಅವರ ಕುಟುಂಬಸ್ಥರು ಮಾಡಿರ್ತಕ್ಕಂಥದ್ದು ಫ್ರಾಡ್, ಚೀಟ್ ಮೇಡ್ ಬೈ ಸಿದ್ದರಾಮಯ್ಯ ಆ್ಯಂಡ್ ಫ್ಯಾಮಿಲಿ. ಹಾಗಾಗಿ ಇವರು ಚೀಟ್ ಮಾಡಿದ್ರಿಂದ ಇದೆಲ್ಲವೂ ನಾನ್ ಬೇಲೆಬಲ್ ಅಫೆನ್ಸ್ ಆಗಿರೋದ್ರಿಂದ ಈ ಕೂಡಲೇ FIR ರಿಜಿಸ್ಟರ್ ಮಾಡಿ ಅವರನ್ನು ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡಬೇಕು. ಖಂಡಿತ ರಾಜೀನಾಮೆಯನ್ನು ಕೊಡಬೇಕು, ಇನ್ವೆಸ್ಟಿಗೇಷನ್ ಸಪೋರ್ಟು ಮಾಡಬೇಕು. ಇದಿಷ್ಟು ದೂರುದಾರಾಗಿರುವಂತಹ ಪ್ರದೀಪ್ ಕುಮಾರ್ ಅವರ ಮಾತುಗಳು. ಕೂಡಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು. ನಾನು ಕೊಟ್ಟಿರುವಂತಹ ದೂರಿಗೆ ಇವತ್ತು ಒಂದು ಕಡೆ ಲೋಕಾಯುಕ್ತ ಬಂದಿರುವಂತಹ ಆದೇಶ ಸಾಕಷ್ಟು ಸಹಕಾರಿಯಾಗಿದೆ. ಜೊತೆಗೆ ಕೂಡಲೇ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅನ್ನುವಂತಹ ಮಾತುಗಳಲ್ಲಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ನೋಡಿ, ಲೋಕಾಯುಕ್ತ ತನಿಖೆಗೆ ಆದೇಶ ಆಗಿರುವಂಥದ್ದು ಈಗ ಬಹಳ ಪ್ರಮುಖವಾಗಿ ಹುಟ್ಟಿಕೊಳ್ಳುವಂಥ ಪ್ರಶ್ನೆ ಅಂತಂದರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ತನಿಖೆಯಲ್ಲಿ ಮುಂದುವರಿತಾರಾ ಅನ್ನುವಂಥದ್ದೇ ಈಗ ಕುತೂಹಲ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.